ಇವತ್ತು ನನ್ನ ಮುಂದೆ ಎರಡು ಕಾರ್ ಕೀ ಇದೆ, ನೋಡ್ತಾ ಇದ್ದೀರಾ. ಸೊ ಎರಡರಲ್ಲಿ ಏನಾದರೂ ಡಿಫ್ರೆನ್ಸ್ ಕಾಣ್ತಾ ಇದೆಯಾ? ಇಲ್ಲ ಅಲ್ವಾ? ಎರಡೂ ಕೂಡ ಒಂದು ನಾರ್ಮಲ್ ಕಾರ್ ಕೀ ರೀತಿ ನಿಮಗೆ ಅನ್ನಿಸ್ತಿರ್ಬೋದು. ಆದರೆ ಇದು ಆ್ಯಕ್ಚುಲಿ ನಾರ್ಮಲ್ ಕಾರ್ ಕೀ ಅಲ್ಲ. ತಿಳಿಸ್ಕೊಡ್ತೀನಿ ಏನು ಅಂತ. ಗಮನಿಸ್ತಾ ಇದ್ದೀರಾ, ಇವತ್ತು ನನ್ನ ಮುಂದೆ ಈ ಒಂದು ಬಾಕ್ಸ್ ಇದೆ. ತುಂಬ ಸಿಂಪಲ್ ಬಾಕ್ಸ್ ಆಯಿತಾ, ಅಮೆಝಾನಲ್ಲಿ ತರಿಸಿದ್ದು. ಇದರ ಬೆಲೆ ಬಂದ್ಬಿಟ್ಟು 3,000 ರೂಪಾಯಿ ಈ ಕಾರ್ ಕೀಗೆ. ಇದ್ರ ಮೇಲ್ಗಡೆ ಆದರೆ 7,000 ರೂಪಾಯಿ ಹಾಕಿದರೆ, ಬಟ್ ನಾನು ಕೊಟ್ಟಿದ್ದು 3,000 ರೂಪಾಯಿ. ಮೊದಲನೇದಾಗಿ ಈ ಬಾಕ್ಸನ್ನು ಓಪನ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಈ ಒಂದು ಕಾರ್ ಕೀ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಅದನ್ನು ಬಿಟ್ಟರೆ ಇದ್ರ ಒಳಗಡೆ ಒಂದು ಚಾರ್ಜಿಂಗ್ ಕೇಬಲ್ ಇದೆ. ಇದು ಮಿನಿ USB ಚಾರ್ಜಿಂಗ್ ಕೇಬಲ್ಲು, ಹಳೆಯ ಪೋರ್ಟು. ನಂತರ ಒಂದು ಯೂಸರ್ ಮ್ಯಾನ್ಯುಯಲ್ಲು, ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ಯಾವುದೇ ವಾರಂಟಿ ನಿಮ್ಗೆ ಇದರಲ್ಲಿ ಸಿಗಲ್ಲ ಆಯಿತಾ. ಚೈನೀಸ್ ಇಂಪೋರ್ಟೆಡ್, ಯೂಶಲಿ ಸೆಲ್ಲರ್ ವಾರಂಟಿ ಕೊಡಬೇಕಷ್ಟೇ. ನೋಡ್ತಾ ಇದ್ದೀರಾ, ಈ ಒಂದು ಕಾರ್ ಕೀ ನಿಮಗೆ ನೋಡೋದಕ್ಕೆ ಈ ರೀತಿ ಸಿಗುತ್ತೆ. ಇದನ್ನು ಪ್ರೆಸ್ ಮಾಡಿದ್ರೆ ಕೀ ಕೂಡ ಓಪನ್ ಆಗುತ್ತೆ, ಕೀ ಕೂಡ ಇದೆ ಆಯಿತಾ. ಸೊ ಜನಗಳಿಗೆ, ನೋಡಿದವ್ರಿಗೆ ಇದು ಪಕ್ಕಾ ಒಂದು ನಾರ್ಮಲ್ ಕಾರ್ ಕೀ ಅಂತ ಅನಿಸುತ್ತೆ. ಆದರೆ ಇದು ನಾರ್ಮಲ್ ಕಾರ್ ಕೀ ಅಲ್ಲ, ಇದೊಂದು ಸೀಕ್ರೆಟ್ ಕ್ಯಾಮರಾ. ಹೌದು, ಇದ್ರ ಒಳಗಡೆ ಒಂದು ಕ್ಯಾಮರಾ ಇದೆ. ಸೊ ನೀವೇನಾದರೂ ಇನ್ವೆಸ್ಟಿಗೇಷನ್ ಏನಾದರೂ ಮಾಡಬೇಕು ಆಯಿತಾ, ರಂಚಾಗಿಂಚ ತಗೋತಾ ಇದ್ದಾರೆ, ಅದನ್ನು ನೀವು ವಿಡಿಯೋದಲ್ಲಿ ರೆಕಾರ್ಡ್ ಮಾಡ್ಕೋಬೇಕು ಅಂತ ಅಂದರೆ ಈ ರೀತಿ ಒಂದು ಸೀಕ್ರೆಟ್ ಕಾರ್ ಕ್ಯಾಮ್ರಾದಿಂದ ನೀವು ರೆಕಾರ್ಡ್ ಮಾಡ್ಕೊಬೋದು. ಇದಕ್ಕೆ ಸ್ಪೈ ಕ್ಯಾಮ್ರಾ ಅಂತ ಬೇಕಾದ್ರೆ ನಮ್ಗೆ ಸ್ಪೇನ ಸ್ಪೈಯ ಯಾವುದೋ ಒಂದು ಕ್ಯಾಮ್ರಾ ಒಟ್ಟಿಗೆ ಸೀಕ್ರೆಟಾಗಿ ರೆಕಾರ್ಡ್ ಆಗುತ್ತೆ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಇದನ್ನು ಟೆಸ್ಟ್ ಮಾಡಿದ್ರೆ ಕ್ವಾಲಿಟಿ ಹೆಂಗಿದೆ, ಪರ್ಚೇಸ್ ಮಾಡ್ಬೋದಾ, ಈ ಬೆಲೆಗೆ ವರ್ತ್ ಇಟ್ಟ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಇದರ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಆನೆಸ್ಟಾಗಿ ಹೇಳ್ತೀನಿ, ಒಂದು ಒಳ್ಳೆ ಬಿಲ್ಡ್ ಇದೆ ಆಯಿತಾ. ಮತ್ತು ಸೇಮ್ ಕಾರ್ ಕೀ ರೀತಿಯಲ್ಲೇ ಇರುವಂಥದ್ದು. ಇದರ ಬಟನ್ಸ್ ಕೂಡ ಕೆಲಸವನ್ನು ಮಾಡುತ್ತೆ. ನೋಡ್ತಾ ಇದ್ದೀರಾ, ಕೀನೂ ಇದೆ ಎರಡು. ಇದು ನೋಡಿ, ಇದು ನಾರ್ಮಲ್ ಕಾರ್ ಕೀ, ಇದು ಸೀಕ್ರೆಟ್ ಕ್ಯಾಮ್ರಾ ಕಾರ್ ಕೀ. ಪಕ್ಕದಲ್ಲಿಟ್ಟರೆ ಪಕ್ಕಾ ಗೊತ್ತಾಗಲ್ಲ, ಅಷ್ಟು ಡೀಟೇಲ್ಸನ್ನು ಇವರು ಆ್ಯಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಕೀನೂ ಹಾಕ್ಬಿಟ್ಟಿದ್ದಾರೆ. ಬೇಕಾದ್ರೆ ನಿಮ್ಮ ಕಾರ್ ಕೀನ್ ಬೇಕಾದ್ರೆ ಇದಕ್ಕೆ ನೀವು ಹಾಕಿಸ್ಕೊಬೋದು ಬೇಕು ಅಂದರೆ, ಬಟ್ ಬಟನ್ಸ್ ಎಲ್ಲ ವರ್ಕ್ ಆಗಲ್ಲ, ಅನ್ಲಾಕ್ ಎಲ್ಲ ನೀವು ತೆಗೋಕ್ಕಾಗಲ್ಲ. ಬಿಟ್ಟರೆ ನಿಮ್ಮ ಕಾರ್ ಕೀ ರೀತಿಯಲ್ಲೂ ಬೇಕಾದ್ರೆ ಇದನ್ನು ಯೂಸ್ ಮಾಡ್ಕೊಬೋದು ಆಯಿತಾ. ಲಿಟ್ರಲಿ ಬೆಂಕಿ ಬಿಲ್ಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲಾಸ್ಟಿಕ್ ಬಿಲ್ಡ್ ಆಬ್ವಿಯಸ್ಲಿ. ಇದರಲ್ಲಿ ನಮಗೆ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ ಮತ್ತು SD ಕಾರ್ಡ್ ಹಾಕೋದಕ್ಕೆ ಜಾಗವನ್ನು ಸಹ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗು ನೀವು ಓಪನ್ ಮಾಡಿದಾಗ ಗೊತ್ತಾಗಲ್ಲ, ಎಲ್ಲಪ್ಪ ಇದೆ ಈ ಒಂದು ಚಾರ್ಜಿಂಗ್ ಪೋರ್ಟಲ್ಲ ಅಂತ ತುಂಬ ಜನಕ್ಕೆ ಅನಿಸುತ್ತೆ. ನೀವು ಇಲ್ಲಿ ನೋಡಿ, ಇದನ್ನು ಓಪನ್ ಮಾಡಿಬಿಟ್ಟು ಮೇಲೆ ಕೆತ್ತಬೇಕು ಈ ಥರ. ಇಲ್ಲಿ ನೋಡಿ, ತುಂಬ ಜನ ಕನ್ಫ್ಯೂಸ್ ಆಗಿಬಿಡುತ್ತೆ ಹೆಂಗಪ್ಪ ತೆಗೆಯೋದು ಅಂತ. ಇದನ್ನು ಮೇಲೆ ಕೆತ್ತಬೇಕು. ಇಲ್ಲಿ ನೋಡಿ, ಇಲ್ಲಿ ಮೇಲೆ ಕೆತ್ತಿದ್ರೆ ಸೈಡಲ್ಲಿ ನಮಗೆ ಈ ಒಂದು ಮಿನಿ USB ಮತ್ತು SD ಕಾರ್ಡ್ ಹಾಕೋದಕ್ಕೆ ಜಾಗ ಸಿಗ್ತಾ ಇದೆ. ಸೊ ಹಿಂಗೆ ಜಸ್ಟ್ ಇಲ್ಲಿ ನೋಡಿ, ಹಿಂಗಿದ್ರೂ ಕೂಡ ಕಾಣಲ್ಲ. ಹಿಂಗೆ ಹಾಕ್ಬಿಟ್ರೆ ಎಲ್ಲಿ ಪೋರ್ಟ್ ಎಲ್ಲಿದೆ, ಒಂದು SD ಕಾರ್ಡ್ಲಿದೆ ಅಂದರೆ ಗೊತ್ತಾಗಲ್ಲ ಆಯಿತಾ. ಸಖತ್ ಯೋಚನೆ ಮಾಡಿ ಬಿಲ್ಡ್ ಮಾಡಿರೋ ಥರ ಇದೆ. ಮುಂದ್ಗಡೆ ಏನಿದು ಅನ್ಲಾಕು, ಡಿಕ್ಕಿ ಮತ್ತು ಲಾಕ್ ಬಟನ್ ಎಲ್ಲ ಇದೆ ಅಲ್ವಾ, ಇದು ಆ್ಯಕ್ಚುಲಿ ಈ ಕ್ಯಾಮ್ರಾನ ಆಪರೇಟ್ ಮಾಡೋದಕ್ಕೆ ಇರುವಂಥ ಬಟನ್ಸ್ಗಳು. ಈ ಒಂದು ಅನ್ಲಾಕ್ ಕೀನ ನೀವು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರಿ ಅಂತ ಅಂದರೆ ಈ ಒಂದು ಏನು ಕ್ಯಾಮ್ರಾ ಇದೆ ಅದು ಆನ್ ಆಗುತ್ತೆ ಆಯಿತಾ. ನೋಡಿ, ರೆಡ್ ಲೈಟ್ ಆನ್ ಆಯಿತು. ನೋಡಿ, ಬ್ಲಿಂಕ್ ಆಗುತ್ತೆ. ನಂತರ ನೀವು ಈ ಒಂದು ಮಧ್ಯದ ಬಟನ್ ಇದೆ ಅಲ್ವಾ, ಇದನ್ನು ಒಂದ್ಸಲ ಪ್ರೆಸ್ ಮಾಡಿದ್ರೆ ನಿಮಗೆ ಫೋಟೋ ತಕ್ಕೊಳ್ಳುತ್ತೆ. ಇದರೊಳಗಡೆ ಅವ್ರು ಹೇಳೋ ಪ್ರಕಾರ 12 MP ಕ್ಯಾಮ್ರಾ ಇದೆಯಂತೆ ಆಯಿತಾ. 12 MP ಕ್ಯಾಮ್ರಾ. ಕ್ವಾಲಿಟಿ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರಿ ಅಂತ ಅಂದರೆ ಅದು ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಇವ್ರು ಹೇಳೋ ಪ್ರಕಾರ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಆ ಕ್ವಾಲಿಟಿನ ಕೂಡ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ನಂತರ ಇದರಲ್ಲಿ ನೈಟ್ ವಿಷನ್ ಕೂಡ ಇದೆ. ನಂಬ್ತೀರಾ ನೀವು? ನೈಟ್ ವಿಷನ್ ಇದೆ ಆಯಿತಾ. ನೈಟ್ ವಿಷನ್ ಕ್ವಾಲಿಟಿ ಹೆಂಗಿದೆ ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ ಆಯಿತಾ. ನಂತರ ಆಫ್ ಮಾಡೋದಕ್ಕೆ ಸೇಮ್ ಇದೇ ರೀತಿ ನೀವು ಲಾಂಗ್ ಪ್ರೆಸ್ ಮಾಡಿಕೊಂಡ್ರಿ ಅಂತ ಅಂದರೆ ಈ ಒಂದು ಕ್ಯಾಮ್ರಾ ಆಫ್ ಆಗುತ್ತೆ. ಅದಷ್ಟೇ ಅಲ್ಲ, ಇದರಲ್ಲಿ ಮೋಷನ್ ಡಿಟೆಕ್ಷನ್ ಸಹ ಇರುವಂಥದ್ದು ಆಯಿತಾ. ಅದನ್ನು ಬೇಕಾದ್ರೆ ನೀವು ಇಲ್ಲಿ ಆನ್ ಮಾಡ್ಕೊಬೋದು ಇದನ್ನು ಪ್ರೆಸ್ ಮಾಡೋ ಮುಖಾಂತರ. ಈ ಮೋಷನ್ ಡಿಟೆಕ್ಷನ್ ಹೆಂಗಪ್ಪ ಅಂತ ಅಂದರೆ, ನೀವು ಆನ್ ಮಾಡಿ ಬಿಟ್ಟಿದ್ದೀರಾ ಅಂತ ಅಂದರೆ ಯಾರಾದರೂ ಓಡಾಡಿದ್ದು ಮೋಷನ್ ಡಿಟೆಕ್ಟ್ ಆಯಿತು ಅಂದರೆ ಪಟ್ಟಂದರೆ ರೆಕಾರ್ಡ್ ಮಾಡ್ಕೊಳ್ಳೋಕೆ ಶುರು ಮಾಡುತ್ತೆ. ಕಂಟಿನ್ಯೂಸ್ ಆಗಿ ರೆಕಾರ್ಡ್ ಮಾಡಲ್ಲ. ಇನ್ನು ಇದರ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ನಾನು ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬೆಂಕಿ ಕ್ವಾಲಿಟಿ. ಇದುವರೆಗೂ ನಾನು ಅನ್ಬಾಕ್ಸ್ ಮಾಡಿರುವಂಥ ಎಲ್ಲ ಸ್ಪೈ ಕ್ಯಾಮ್ರಾಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿಯನ್ನು ಇಡುವಂಥ ಕ್ಯಾಮ್ರಾ ಅಂತ ಅನ್ನಿಸ್ತು. ಸಖತ್ತಾಗಿದೆ ಇದು, ಕಂಪ್ಯಾರಿಟಿವ್ಲಿ ಸಖತ್ತಾಗಿದೆ. ನಿಮ್ಮ ಫೋನಲ್ಲಿ ತೆಗೆದಂಗಂತೂ ಬರಲ್ಲ, ಅಷ್ಟು ಒಳ್ಳೆ ಕ್ವಾಲಿಟಿ ಬರಲ್ಲ. ಬಟ್ ಕ್ವಾಲಿಟಿ
ನಾನು ಇದುವರೆಗೂ ಯೂಸ್ ಮಾಡಿರೋದ್ರಲ್ಲಿ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು. ಮತ್ತು ತುಂಬ ವೈಡಾಗಿ ಕೂಡ ಇದೆ ಒಂದು ಲೆವೆಲಿಗೆ, ಆಯಿತಾ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ. ಕಲರ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದು ಫುಲ್ HD ರೆಕಾರ್ಡ್ ಮಾಡುತ್ತೆ. ಕಲರ್ಸ್ ಒಂಥರ ಪರ್ಪಲಿಶ್ ಕಲರ್ ಫೀಲ್ ಬರುತ್ತೆ. ಬಟ್ ಕ್ವಾಲಿಟಿ ನನಗೆ ಚೆನ್ನಾಗಿದೆ ಅನ್ನಿಸ್ತು. ಈವನ್ ಇಂಡೋರ್ನಲ್ಲೂ ಕೂಡ ಒಂದು ಲೆವೆಲ್ ಡೀಸೆಂಟ್ ವಿಡಿಯೋ ಕ್ವಾಲಿಟಿಯನ್ನು ಕೊಡುತ್ತೆ. ಸ್ಪೈ ಮಾಡೋದಕ್ಕೆ, ಕದ್ದು ರೆಕಾರ್ಡ್ ಮಾಡೋದಕ್ಕೆ ಒಂದು ಲೆವೆಲಿಗೆ ಚೆನ್ನಾಗಿದೆ. ಹೊರಗಡೆ ಶೂಟ್ ಮಾಡಿದ್ರು ಕೂಡ ಒಳ್ಳೆ ಚೆನ್ನಾಗಿ ಬರುತ್ತೆ. ಆ ಒಂದು ಆಡಿಯೋನೂ ಕೂಡ ಇದ್ರೊಳಗೆ ಮೈಕ್ ಕೂಡ ಇದೆ. ಸೊ ಆಡಿಯೋನೂ ಕೂಡ ರೆಕಾರ್ಡ್ ಮಾಡುತ್ತೆ. ಒಂದು ಒಳ್ಳೆ ವಿಷಯ. ಆಡಿಯೋ ಕ್ವಾಲಿಟಿ ಓಕೆ. ನಿಮ್ಗೆ ಅದು ಕೇಳಿಸ್ತಿನ್ಬೇಕಾದ್ರೆ ಹೆಂಗೆ ನೋಡಿ ಕೇಳಿಸ್ಕೊಂಡು ಬಂದ್ಬಿಡಿ ಬೇಕಾರೆ. ಓಕೆ, ಕೇಳಿಸ್ಕೊತಾ ಇದ್ದೀರಾ ವಾಯ್ಸ್ನ. ಯಾವ ರೀತಿ ಈ ಒಂದು ಸೀಕ್ರೆಟ್ ಕಾರ್ ಕೀನಲ್ಲಿ ವಾಯ್ಸ್ ರೆಕಾರ್ಡ್ ಆಗುತ್ತೆ ಅಂತ. ಸೊ ಅದರಲ್ಲೇ ನೀವು ಜಡ್ಜ್ ಮಾಡ್ಕೊಬೋದು ಕ್ವಾಲಿಟಿ ಹೆಂಗಿದೆ ಅಂತ. ಸೊ ಈ ರೀತಿ ಆಡಿಯೋ ಕ್ವಾಲಿಟಿ ನಿಮಗೆ ಕೇಳುತ್ತೆ. ನನಗೆ ಓಕೆ ಅಂತ ಅನ್ನಿಸ್ತು. ಇನ್ನು ಇದರಲ್ಲಿರುವಂಥ ನೈಟ್ ವಿಷನ್ ಕೆಲಸವನ್ನು ಮಾಡುತ್ತೆ, ಆದರೆ ನಾನು ಅಂದ್ಕೊಂಡಷ್ಟು ಕೆಲಸವನ್ನು ಮಾಡಲ್ಲ. ಹೌದು, ಫುಲ್ ಡೀಪ್ ಕತ್ಲೆ ಇದ್ರೂ ಕೂಡ ಕೆಲವೊಂದು ವಸ್ತುಗಳನ್ನ ನಿಮಗೆ ತೋರಿಸೋದಕ್ಕೆ ಕಾಣುತ್ತೆ. ಬಟ್ ಇನ್ಫ್ರಾರೆಡ್ ಕ್ಯಾಮರಾ ರೀತಿ ಕೆಲಸವನ್ನು ಮಾಡಲ್ಲ, ಆಯಿತಾ. ಇನ್ಫ್ರಾರೆಡ್ ಕ್ಯಾಮ್ರಾ ಬರುತ್ತೆ, ಅದು ಲಿಟ್ರಲಿ ಫುಲ್ ಏನು ಬೆಳಕಿಲ್ಲ ಅಂದರೂ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಬೆಳಕಿದ್ದಂಗೆ ತೋರಿಸುತ್ತೆ. ಬಟ್ ಇದು ಅಷ್ಟೊಂದು ಪರ್ಫೆಕ್ಟ್ ನೈಟ್ ವಿಷನ್ ಅನ್ನಲ್ಲ. ಬಟ್ ಅಲ್ಲಿ ಒಂದು ಲೆವೆಲಿಗೆ ಕಾಣುತ್ತೆ. ಸೊ ಓಕೆ ಅಂತ ಅನ್ನಿಸ್ತು. ಮೋಷನ್ ಡಿಟೆಕ್ಷನ್ ಕೂಡ ಇದೆ. ಸೊ ಆನ್ ಮಾಡಿದ್ರೆ ನೀವು ಅದು ಟ್ರಿಗರ್ ಮಾಡಿಕೊಂಡು, ಅಂದರೆ ನೀವು ಮೋಷನ್ ಡಿಟೆಕ್ಟ್ ಆದ ತಕ್ಷಣ ಆಟೋಮೆಟಿಕ್ ರೆಕಾರ್ಡ್ ಕೂಡ ಮಾಡುತ್ತೆ. ಸೊ ಪರವಾಗಿಲ್ಲ ಒಂದು ಲೆವೆಲಿಗೆ. ಅಂದರೆ ಇದರ ಪರ್ಪಸ್ಸನ್ನಂತೂ ಇದು ಸರ್ವ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಮತ್ತು ಇದು ವಿಡಿಯೋ ರೆಕಾರ್ಡ್ ಆಗಬೇಕಾದ್ರೆ ಆ್ಯಕ್ಚುಲಿ ಈ LED ಆಫ್ ಆಗಿಬಿಡುತ್ತೆ, ಆಯಿತಾ. ಸೊ LED ಏನೋ ಆನ್ ಆಗಿದೆ ಅನ್ನೋ ರೀತಿಯೂ ಕೂಡ ಅನ್ಸಲ್ಲ. LED ಪಟ್ ಅಂತ ಆಫ್ ಆಗಿಬಿಡುತ್ತೆ. ಸೊ ಒಂದು ಒಳ್ಳೆ ವಿಷಯ. ನೀವು ನೈಟ್ ವಿಷನ್ ಆನ್ ಮಾಡೋದು ಸಾಕು, ಇಲ್ಲಿ ಒಂದು IR ರೀತಿ ಒಂದು LED ಆನ್ ಆಗುತ್ತೆ. ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಇದರ ರೆಕಾರ್ಡಿಂಗ್ ಟೈಮು ಮತ್ತು ಸ್ಟೋರೇಜ್ ಕೆಪಾಸಿಟಿ ಬಗ್ಗೆ ಮಾತನಾಡಬೇಕು ಅಂದರೆ, ಇದರೊಳಗಡೆ ಅಪ್ ಟು ನಾವು 32 GB SD ಕಾರ್ಡನ್ನು ಹಾಕ್ಬೋದು. ಲೂಪ್ ರೆಕಾರ್ಡಿಂಗ್ ಆಪ್ಷನ್ ಇದೆ, ಆಯಿತಾ. ಅಂದರೆ ಫಿಲ್ ಆದಮೇಲೆ ಅದು ಆಟೋಮೆಟಿಕ್ಕಾಗಿ ವೀಡಿಯೋನ ರೀಪ್ಲೇಸ್ ಮಾಡ್ತಾ ಹೋಗುತ್ತೆ. ಜೊತೆಗೆ ಬ್ಯಾಟ್ರಿ ಬ್ಯಾಕಪ್ಪಿಗೆ ಬಂತು ಅಂತ ಅಂದರೆ, ಇವರು ಕ್ಲೈಮ್ ಮಾಡ್ತಿರೋ ಪ್ರಕಾರ ಸುಮಾರು 1.5 ಗಂಟೆ ಅಂದರೆ 90 ನಿಮಿಷಗಳ ವಿಡಿಯೋ ರೆಕಾರ್ಡಿಂಗನ್ನು ಮಾಡ್ಬೋದು ಅಂತ ಅಂತಾರೆ. ನನಗೆ ಅನ್ನಿಸ್ದಂಗೆ ಕಷ್ಟ ಆಯಿತಾ. ಬ್ಯಾಟ್ರಿ ಬ್ಯಾಕಪ್ ಅಷ್ಟೊಂದು ಬರೋದು 1 hour ಕಷ್ಟ ಇದೆ. ಒಂದು 40 ನಿಮಿಷ 30-40 ನಿಮಿಷ ನಂಗೆ ಅನ್ನಿಸ್ದಂಗೆ ಮಾಡ್ಬೋದು. ನಾನು ಫುಲ್ ಚೆಕ್ ಮಾಡಿಲ್ಲ. ಒಟ್ಟಿಗೆ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಅಷ್ಟು ಬರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಫೋಟೋನ ಶೂಟ್ ಮಾಡ್ಬೋದು, ವೀಡಿಯೋನ ಶೂಟ್ ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲ ಸ್ಯಾಂಪಲ್ ನಾನು ನಿಮಗೆ ತೋರಿಸಿದ್ದೀನಿ, ಆಯಿತಾ, ಕಂಟಿನ್ಯೂಸ್ ಆಗಿ. ಸೊ ನನಗಂತೂ ಈ ಪ್ರಾಡಕ್ಟ್ ಇಂಪ್ರೆಸಿವ್ ಅನ್ನಿಸ್ತು. ಬೆಲೆ 3,000 ರೂಪಾಯಿ ಕೊಟ್ಟಿದ್ದ, ಆಯಿತಾ. ಅದು ಸ್ವಲ್ಪ ಜಾಸ್ತಿ ಅಂತ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ. 1,500-2,000 ರೂಪಾಯಿ ಇದ್ದಿದ್ರೆ ಒಂದು ಡೀಸೆಂಟ್ ಪ್ರೈಸ್ ಅಂತ ನನಗೆ ಅನ್ನಿಸ್ತಿದೆ. ನಂಗೆ ಅನ್ನಿಸ್ತಂಗೆ ಚೈನಾದಲ್ಲಿ ಈ ಪ್ರಾಡಕ್ಟ್ನ 300-400 ರೂಪಾಯಿಗೆ ನಂಗೆ ಅನ್ನಿಸ್ತಂಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಆಯಿತಾ. 300-400 ರೂಪಾಯಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ. ಇಲ್ಲಿ ಇಂಪೋರ್ಟ್ ಮಾಡ್ಕೊಂಡು ಕೆಲವು ಜನ ಕಾಸ್ಟ್ಲಿಗೆ ಮಾರ್ತಾರೆ. ಏನೂ ಮಾಡೋಕ್ಕಾಗಲ್ಲ, ಆಯಿತಾ. ಬೇರೆ ಆಪ್ಷನ್ ಇಲ್ಲ, ಕಾಂಪಿಟೇಟರ್ಗಳೇ ಇಲ್ಲ. ಎಲ್ಲ ಬರವೆಲ್ಲ ಚೈನೀಸ್ ಇಂಪೋರ್ಟೆಡ್. ಎಲ್ಲರೂ ಕೂಡ ಜಾಸ್ತಿಗೆ ಮಾರಿದ್ರೆ ಯಾರೂ ಕಡಿಮೆಗೆ ಮಾರಲ್ಲ, ಅದೇ ಪ್ರಾಬ್ಲಮ್ಮು. 1,500-2,000 ರೂಪಾಯಿ ಒಳಗಿದ್ದಿದ್ರೆ ಒಂದು ಡೀಸೆಂಟ್ ಪ್ರೈಸ್ ಆಗ್ತಿತ್ತು. ಇದು ನನ್ನ ಅಭಿಪ್ರಾಯ, ಆಯಿತಾ. ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ. ನನಗಂತೂ ಅಂದರೆ ಓವರಾಲ್ ಬಿಲ್ಡ್ ವೈಸು, ಯೂಸ್ ಕೇಸಸ್ ವೈಸು ನನಗಂತೂ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಬೆಲೆ ಸ್ವಲ್ಪ ಜಾಸ್ತಿ ಅನ್ನೋದು ಬಿಟ್ಟರೆ ಪ್ರಾಡಕ್ಟ್ ಮಾತ್ರ ಚೆನ್ನಾಗಿದೆ ಅಂತ ನನ್ನ ಅಭಿಪ್ರಾಯ. ಸೊ ನೀವು ಪರ್ಚೇಸ್ ಮಾಡಬೇಕು, ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಚೆಕ್ ಮಾಡಿ ನೋಡಿ. ಇಷ್ಟ ಆದರೆ ಪರ್ಚೇಸ್ ಮಾಡ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಈ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡಿದ್ದೀರ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.